ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಪಂಚ ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಫೆಬ್ರವರಿ 1 ಮತ್ತು 2ರಂದು ನಡೆಯಲಿದೆ ಎಂದು ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಶೇಖಪ್ಪ ಹನುಮಪ್ಪ ಪೂಜಾರ್ ತಿಳಿಸಿದರು. ಈ ಕುರಿತಾಗಿ ಮಾಹಿತಿ ನೀಡಿದ ಅವರು, ಫೆಬ್ರವರಿ 1ರಂದು ಗ್ರಾಮದಲ್ಲಿ ಕಳಸದ ಮೆರವಣಿಗೆ ನಡೆಯಲಿದೆ. ಅದೇ ರೀತಿ ಫೆಬ್ರವರಿ 2ರಂದು ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಜರುಗಲಿವೆ. ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳು, ಮುಂಡರಗಿಯ ನಾಡೋಜ ಅನ್ನದಾನೇಶ್ವರ ಸ್ವಾಮೀಜಿಗಳು, ಮುದುಕೇಶ್ವರ ಸ್ವಾಮೀಜಿಗಳು ಸೇರಿದಂತೆ ಇನ್ನೂ ಹಲವಾರು ಮಠಾಧೀಶರು ಪಾಲ್ಗೊಳ್ಳಲಿರುವರು. ಹೀಗಾಗಿ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾರುತೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು. ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದ ಪಂಚಕಳಸ ರೋಹಣ ಹಾಗೂ ಸಾಮೂಹಿಕ ವಿವಾಹವನ್ನು ದಿನಾಂಕ 2/2/2022ರಂದು ರವಿವಾರ ದಿವಸ ಜರುಗಲಿದೆ. 25 ಜರುಗಲಿದೆ. ಅಂದಿನ ದಿವಸ 11 ಜನ ಸ್ವಾಮೀಜಿಯವರ ಸಾನ್ನಿಧ್ಯವನ್ನು ಜರುಗಲಿದ್ದು, ಉದ್ಘಾಟಕರಾಗಿ JS ಪಾಟೀಲ್ ಸಾಹೇಬರು, ಶಾಸಕರು ರೋಹಣ ಇವರು, ಅದೇ ರೀತಿಯಾಗಿ ಜ್ಯೋತಿ ಬೆಳೆಸುವರು ಡಾಕ್ಟರ್ ಚಂದ್ರು ಲಮಾನಿ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಕೆ ರಾಘವೇಂದ್ರ ಹೆಟ್ನಾಳ್ ಶಾಸಕರು ಕೊಪ್ಪಳ, ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ಜಿನ್ನಪ್ಪ ಜಾಲಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ವಹಿಸಲಿದ್ದಾರೆ. ಹಾಗೂ ಎಲ್ಲ ಗ್ರಾಮದ ಗುರು ಹಿರಿಯರು, ಅತಿಥಿ ಮಹೋದಯರು ಆಗಮಿಸಲಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಗ್ರಾಮದ ಗುರು ಹಿರಿಯರಲ್ಲಿ, ಯುವಕರಲ್ಲಿ ವಿನಂತಿಸಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರಾದ ಚಂದ್ರಶೇಖರಪ್ಪ ಮೊರನಾಳ್, ಕಾರ್ಯದರ್ಶಿಗಳಾದ ಫಕೀರೇಶ್ ಅಜ್ಜಪ್ಪ ರಾಟಿ, ಮಾರುತಿ ಹೊಸಮನಿ, ಜಿನ್ನಪ್ಪ ಜಾಲಪ್ಪನವರ್, ಈಶ್ವರಪ್ಪ ಮಲ್ಲಶೆಟ್ಟಿ, ಮರಿಯಪ್ಪ ಮೆಕ್ಕಿ, ಲೆಕ್ಕಪ್ಪ ಹ್ಯಾಟಿ, ಹನುಮಪ್ಪ ಹುಳ್ಳಿ, ಕರಿಯಪ್ಪ ಯಕ್ಲಾಸಪುರ, ಹುಚ್ಚಿರಪ್ಪ ಹ್ಯಾಟಿ ಸೇರಿದಂತೆ ಕಕ್ಕೂರು ತಾಂಡ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ.